ಸದ್ಯಕ್ಕೆ ಸಿಎಂ ಸೀಟ್ ತಂಟೆಗೆ ಬರಬೇಡ, ಆದರೆ 2028ಕ್ಕೆ ರೆಡಿಯಾಗು ಅಂತ ಡಿಕೆ ಶಿವಕುಮಾರ್ಗೆ ಸಿದ್ದರಾಮಯ್ಯ ಮೆಸೇಜ್ ಅನ್ನ ಕೊಟ್ರ ಅನ್ನುವಂತ ಪ್ರಶ್ನೆ. ಯಾಕಂದ್ರೆ ಈಗಾಗಲೇ ಕುರ್ಚಿ ಫೈಟ್ ನಡೀತಾ ಇದೆ. 2028ಕ್ಕೆ ರೆಡಿಯಾಗು ಡಿಕೆ ಅಂತ ಸಿದ್ದರಾಮಯ್ಯ ಮೆಸೇಜ್. 2028ರ ಹೋರಾಟ ಸಂಘಟನೆಗಳು ನಾನು ಜೊತೆಯಲ್ಲಿರ್ತೇನೆ, ಸದ್ಯಕ್ಕೆ ಸಿಎಂ ಸೀಟ್ ತಂಟೆಗೆ ಬರಬೇಡ ಅಂತ ಸೂಕ್ಷ್ಮ ಮೆಸೇಜ್. ನಿನಗೆ ಉಜ್ವಲ ಭವಿಷ್ಯ ಇದೆ ಅಂತ ಹೊಗಳುತ್ತಾ ಸಂದೇಶವನ್ನ ಕೊಟ್ರ. ಈ ಅವಧಿಯಲ್ಲೇ ಸಿಎಂ ಸೀಟ್ ಬಿಟ್ಟುಕೊಡಲು ರೆಡಿ ಇಲ್ಲ ಸಿದ್ದು. ನನಗಿಂತ ಕಿರಿಯ ಡಿಕೆಶಿಗೆ ಉಜ್ವಲ ಭವಿಷ್ಯ ಇದೆ ಎಂದ ಸಿಎಂ ಸಿದ್ದರಾಮಯ್ಯ. 2028ರವರೆಗೂ ಸಿಎಂ ಆಗಿದ್ದು ದಾಖಲೆ ಬರೆಯಲು ತಂತ್ರ. 19 ಸಲ ಬಜೆಟ್ ಮಂಡಿಸಿ ದಾಖಲೆ ಮಾಡುವ ಬಯಕೆಯಲ್ಲಿ ಸಿದ್ದು ನಡೆ. ಸಂಘಟನಾ ಚಾತುರ್ಯ, ಸೈದ್ಧಾಂತಿಕ ಬದ್ಧತೆ, ಕಠಿಣ ಶ್ರಮ. ಬಿಜೆಪಿ ಸುಳ್ಳು ಕೇಸ್ ಹಾಕಿ ಕಿರುಕುಳ ನೀಡಿದ್ರು ಮಣಿದಿಲ್ಲ. ಕಾಂಗ್ರೆಸ್ ಬಗ್ಗೆ ಅವರಲ್ಲಿರುವ ರಾಜಿ ಇಲ್ಲದ ನಿಷ್ಠೆಗೆ ಸಾಕ್ಷಿ. ಇದು ಕಾಂಗ್ರೆಸ್ ಕಾರ್ಯಕರ್ತರಿಗೆ ಸ್ಫೂರ್ತಿದಾಯಕ ನಡವಳಿಕೆ. ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ತರಲು ಶ್ರಮಿಸಿದ್ದಾರೆ. ರಾಜ್ಯವನ್ನ ಸರ್ವ ಜನಾಂಗದ ಶಾಂತಿಯ ತೋಟವಾಗಿ ಕಟ್ಟುವಲ್ಲಿ ಡಿಕೆ ಶಿವಕುಮಾರ್ ನನ್ನ ಹೆಗಲಿಗೆ ಹೆಗಲಾಗಿ ನಿಂತಿದ್ದಾರೆ. ಶಿವಕುಮಾರ್ ಅವರಿಗೆ ಉಜ್ವಲವಾದ ರಾಜಕೀಯ ಭವಿಷ್ಯವಿದೆ. 2028ರಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಮತ್ತೆ ಅಧಿಕಾರಕ್ಕೆ ತರಬೇಕು. ಪಕ್ಷದ ಸಂಘಟನೆ ಹೋರಾಟದಲ್ಲಿ ನಾನು ಜೊತೆಯಲ್ಲಿರ್ತೇನೆ, ಹೀಗಂತ ಟ್ವೀಟ್ ಮಾಡಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಕೆಪಿಸಿಸಿ ಅಧ್ಯಕ್ಷರಾಗಿ 6 ವರ್ಷ ಪೂರೈಸಿದ್ದಾರೆ ಡಿಕೆ ಶಿವಕುಮಾರ್. ಸಿದ್ದು ಟ್ವೀಟ್. ಇದೀಗ ಕಾಂಗ್ರೆಸ್ನಲ್ಲಿ ಭಾರಿ ಚರ್ಚೆಗೆ ಕಾರಣವಾಗಿದೆ. ಡಿಕೆ ಔತಣ ಕೂಟಕ್ಕೆ ಕಾಂಗ್ರೆಸ್ ಪಡಸಾಲೆಯಲ್ಲಿ ಈಗ ಬರೀ ಇದರದ್ದೇ ಚರ್ಚೆ. ಡಿಕೆ ಔತಣ ಕೂಟಕ್ಕೆ ಮುನ್ನ ಇಡೀ ಪಕ್ಷವೇ ಸಿದ್ದು ಸೂಕ್ಷ್ಮ ಸಂದೇಶವನ್ನ ಕೊಟ್ರ. 2028ರ ಹೋರಾಟ ಸಂಘಟನೆಗೆ ನಾನು ಜೊತೆಯಲ್ಲಿರ್ತೇನೆ, ಸದ್ಯಕ್ಕೆ ಸಿಎಂ ಸೀಟ್ ತಂಟೆಗೆ ಬರಬೇಡ ಅಂತ ಸೂಕ್ಷ್ಮ ಸಂದೇಶವನ್ನ ಕೊಟ್ರ. ಈಗಾಗಲೇ ಕೆಪಿಸಿಸಿ ಅಧ್ಯಕ್ಷರಾಗಿ 6 ವರ್ಷ ಪೂರೈಸಿದ ಡಿಕೆ ಶಿವಕುಮಾರ್ಗೆ ಉಜ್ವಲ ಭವಿಷ್ಯ ಇದೆ. ನಿಮಗೆ ಪಕ್ಷವನ್ನ ಕಟ್ಟೋದ್ರಲ್ಲಿ ನಮ್ಮ ಜೊತೆಗೆ ಹೆಗಲಾಗಿ ನಿಂತಿದ್ದೀರಾ ಅಂತ ಹೇಳೋದ್ರ ಜೊತೆಗೆ ಇದೀಗ ಸಿದ್ದು ಈ ಬಾರಿ ನಿನಗೆ ಸಿಎಂ ಸ್ಥಾನ ಸಿಗೋದಿಲ್ಲ, ಹಾಗಾಗಿ 2028ರ ಎಲೆಕ್ಷನ್ಗೆ ರೆಡಿ ಆಗು ಅನ್ನುವಂಥ ಸೂಕ್ಷ್ಮವಾದಂಥ ಸಂದೇಶವನ್ನ ಕೊಟ್ರ. ಹಾಗಾದ್ರೆ ಯಾಕಂದ್ರೆ ಈಗಾಗಲೇ 19 ಸಲ ಬಜೆಟ್ ಮಂಡಿಸಿ ದಾಖಲೆ ಮಾಡುವ ಬಯಕೆಯಲ್ಲಿ ಸಿದ್ದು ನಡೆ ಇದೆಯಾ? 2028ರವರೆಗೂ ಸಿಎಂ ಆಗಿದ್ದು ದಾಖಲೆ ಬರೆಯುವ ತಂತ್ರವನ್ನ ರೂಪಿಸ್ಕೊಳ್ತಾ ಇದ್ದಾರಾ ಸಿಎಂ ಸಿದ್ದರಾಮಯ್ಯ ಅನ್ನುವಂಥ ಪ್ರಶ್ನೆಗಳು ಇಲ್ಲಿ ಮೂಡ್ತಾ ಇದೆ. ಯಾಕಂದ್ರೆ ಬಿಜೆಪಿ ಸುಳ್ಳು ಕೇಸ್ ಹಾಕಿ ಕಿರುಕುಳ ನೀಡಿದ್ರೂ ಮಣಿದಿಲ್ಲ. ಕಾಂಗ್ರೆಸ್ ಬಗ್ಗೆ ಅವರಲ್ಲಿರುವ ರಾಜಿ ಇಲ್ಲದ ನಿಷ್ಠೆಗೆ ಸಾಕ್ಷಿಯಾಗಿದೆ. ಇದು ಕಾಂಗ್ರೆಸ್ ಕಾರ್ಯಕರ್ತರಿಗೆ ಸ್ಫೂರ್ತಿದಾಯಕ ನಡವಳಿಕೆ. ಸಿದ್ದು ವರ್ಚಸ್ ಕಾಂಗ್ರೆಸ್ನಲ್ಲಿ ಯಾವ ರೀತಿಯಾಗಿದೆ ಅಂತ ನಾವು ಗಮನಿಸಿ ನೋಡೋದಾದ್ರೆ, ಶಾಸಕರು ಸಹಿತ ಸಿದ್ದುಗೆ ಬೆಂಬಲವಾಗಿ ನಿಂತಿದ್ದಾರೆ. ಸಿದ್ದು ಬಣ ಅನ್ನುವಂಥದ್ದೇನಿದೆ, ಸಿದ್ದುಗೆ ಸಾಕಷ್ಟು ರೀತಿಯಾದಂಥ ಬೆಂಬಲ ಇಲ್ಲಿ ಒದಗಿಸಿ ಬಂದಿರುವಂಥದ್ದು. ಸೊ ಇದನ್ನ ನಾವು ಯಾವ ರೀತಿಯಾಗಿ ಗಮನಿಸಬಹುದು ಅಂತ ಅಂದ್ರೆ, ಕಳೆದ ಬಾರಿ ಸಹಿತ ಡಿಕೆ ಶಿವಕುಮಾರ್ ಅವರು ಲಂಚ್ಗೆ ಕರೆದಿರ್ತಾರೆ. ಒಂದು ಸಭೆಯನ್ನ ಮಾಡಬೇಕು ಅಂತ, ಲಂಚ್ ಆಗಬೇಕು ಅಂತ ಒಂದು ಪಾರ್ಟಿಯನ್ನ ಇಟ್ಕೊಂಡಿರ್ತಾರೆ. ಬಟ್ ಅಲ್ಲಿ ಬಂದಂತ ಶಾಸಕರೆಷ್ಟು? ಕೇವಲ 18 ಜನ ಶಾಸಕರು ಬಂದಿರ್ತಾರೆ. ಇದನ್ನ ಗಮನದಲ್ಲಿ ಇಟ್ಕೊಂಡು ಅಲ್ಲಿ ನಾವು ಗಮನಿಸಬೇಕಾಗುತ್ತೆ ಸಿದ್ದುವಿನ ಬಣ ಎಷ್ಟು ಮಟ್ಟಿಗೆ ದೊಡ್ಡದಾಗಿದೆ ಅಂತ. ಹಾಗಾಗಿ ಈಗಾಗಲೇ ಸಿಎಂ ಸ್ಥಾನಕ್ಕಾಗಿ ಡಿಕೆ ಶಿವಕುಮಾರ್ ಹರಸಾಹಸವನ್ನ ಪಡ್ತಾ ಇರುವಂತದ್ದು. ಮತ್ತೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಜೊತೆಗೆ ದೆಹಲಿಗೆ ತೆರಳುತ್ತಾರೆ, ಅಲ್ಲಿ ಮಾತುಕತೆಯನ್ನ ನಡೆಸ್ತಾರೆ. ಮಲ್ಲಿಕಾರ್ಜುನ್ ಜೊತೆ ಮಾತುಕತೆ ಆಗುತ್ತೆ, ಬಟ್ ರಾಹುಲ್ ಜೊತೆ ಮಾತುಕತೆಯನ್ನ ನಡೆಸಬೇಕು ಅಂತ ಹೋಗ್ತಾರೆ. ಇದನ್ನೆಲ್ಲ ಗಮನಿಸಿಕೊಂಡು ಇದೀಗ ಕೆಪಿಸಿಸಿ ಅಧ್ಯಕ್ಷರಾಗಿ 6 ವರ್ಷವನ್ನ ಪೂರೈಸಿದ್ದಾರೆ ಡಿಕೆ ಶಿವಕುಮಾರ್. ಇದರ ಒಂದು ಬಗ್ಗೆ ವಿಷಯನ ಮಾಡುವಂತ ರೀತಿಯಲ್ಲಿ ಟ್ವೀಟ್ ಮಾಡೋದ್ರ ಜೊತೆಗೆ ಡಿಕೆ ಶಿವಕುಮಾರ್ ಅವರಿಗೆ ಈ ಬಾರಿ ಸಿಎಂ ಪಟ್ಟ ಇಲ್ಲ ಅನ್ನುವಂಥ ಸಂದೇಶವನ್ನ ಕೊಟ್ರ. ಹಾಗಾದ್ರೆ ಇಂಡೈರೆಕ್ಟ್ ಆಗಿ ಸೂಕ್ಷ್ಮವಾದಂಥ ನೆಲೆಯನ್ನ ಕಂಡುಕೊಂಡ್ರ ಇಲ್ಲಿ ಅನ್ನುವಂಥದ್ದು ಸಾಕಷ್ಟು ಚರ್ಚೆಗೆ ಗ್ರಾಸವಾಗ್ತಾ ಇರುವಂಥದ್ದು. ಯಾಕಂದ್ರೆ ನನಗಿಂತ ಕಿರಿಯ ಡಿಕೆಶಿಗೆ ಉಜ್ವಲ ಭವಿಷ್ಯ ಇದೆ ಮುಂದೆ ಅನ್ನುವಂಥದ್ದು. 2028ಕ್ಕೆ ರೆಡಿ ಆಗು ಡಿಕೆ ಅನ್ನುವಂಥ ಮೆಸೇಜ್ ಅನ್ನ ಕೊಟ್ಟಿದ್ದಾರೆ. ಅಂದ್ರೆ 2028ರಲ್ಲೂ ಸಹಿತ ಕಾಂಗ್ರೆಸ್ ಪಕ್ಷವೇ ಅಧಿಕಾರಕ್ಕೆ ಬರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇದೀಗ ಕಾಂಗ್ರೆಸ್ನಲ್ಲಿ ಕೆಲವೊಂದಿಷ್ಟು ಕಾರ್ಯತಂತ್ರಗಳು ನಡೀತಾ ಇದೆ. ಅದರಲ್ಲಿ ಡಿಕೆ ಶಿವಕುಮಾರ್ ನನ್ನ ಹೆಗಲಿಗೆ ಹೆಗಲಾಗಿ ನಿಂತಿದ್ದಾರೆ. ರಾಜ್ಯವನ್ನ ಸರ್ವ ಜನಾಂಗದ ಶಾಂತಿಯ ತೋಟವನ್ನಾಗಿ ಕಟ್ಟೋದ್ರಲ್ಲಿ ಡಿಕೆ ಶಿವಕುಮಾರ್ ಅವರ ಪಾತ್ರವೂ ಸಹಿತ ಇದೆ. ಶಿವಕುಮಾರ್ಗೆ ಉಜ್ವಲವಾದ ರಾಜಕೀಯ ಭವಿಷ್ಯ ಇದೆ, ಒಳ್ಳೇದಾಗ್ಲಿ ಅನ್ನುವಂಥ ಮಾತನ್ನ ಹೇಳ್ತಾ ಡಿಕೆ
ಸಿಎಂ ಸಿದ್ದರಾಮಯ್ಯ ಟ್ವೀಟ್ ಅನ್ನ ಮಾಡಿರುವಂಥದ್ದು. ನೋಡಿ, ಸಂಘಟನಾ ಚಾತುರ್ಯ, ಸೈದ್ಧಾಂತಿಕ ಬದ್ಧತೆ, ಕಠಿಣ ಶ್ರಮ, ಬಿಜೆಪಿ ಸುಳ್ಳು ಕೇಸ್ ಹಾಕಿ ಕಿರುಕುಳ ನೀಡಿದ್ರೂ ಮಣಿದಿಲ್ಲ. ಅಂದರೆ ಇಷ್ಟೆಲ್ಲವನ್ನ ಅಲ್ಲಿ ದಾಟ್ಕೊಂಡು ಬಂದಂಥವರು DK ಶಿವಕುಮಾರ್ ಅವರು. ಯಾಕಂದರೆ ಈ ಹಿಂದೆನೂ ಸಹಿತ IT ವಿಚಾರಕ್ಕೆ ಸಂಬಂಧಪಟ್ಟಂತೆ ಜೈಲು ವಾಸವನ್ನು ಅನುಭವಿಸಿ ಬರ್ತಾರೆ. ಇಷ್ಟೆಲ್ಲ ಆದರೂ ಸಹಿತ ಅವರ ರಾಜಕೀಯ ಭವಿಷ್ಯ ಮುಂದಿನ ದಿನಗಳಲ್ಲಿ ತುಂಬ ಅದ್ಭುತವಾಗಿ ಉಜ್ವಲವಾಗಿದೆ. DK ಶಿವಕುಮಾರ್ ಇದನ್ನು ಯಾವ ರೀತಿಯಾಗಿ ತೆಗೆದುಕೊಳ್ತಾರೆ? ಹಾಗಾದ್ರೆ ಈಗಾಗಲೇ ಚರ್ಚೆ ನಡೀತಾ ಇದೆ ಕಾಂಗ್ರೆಸ್ ಭವನದಲ್ಲಿ, ವಿರೋಧ ಪಕ್ಷದಲ್ಲೂ ಸಹಿತ ಇದ್ರ ಬಗ್ಗೆ ಚರ್ಚೆ ನಡೀತಾ ಇರುವಂಥದ್ದು. ಸಿದ್ದುವಿನ ಈ ಒಂದು ಟ್ವೀಟ್ ಏನಿದೆ ಹಲವಾರು ಪ್ರಶ್ನೆಗಳನ್ನ ಅಲ್ಲಿ ಹುಟ್ಟಿ ಹಾಕ್ತಾ ಇರುವಂಥದ್ದು. ಸೊ ಇದನ್ನೆಲ್ಲ ಗಮನಿಸಿ ನೋಡಿದಾಗ ಸಾಕಷ್ಟು ರೀತಿಯಾದಂಥ ಗೊಂದಲಗಳು, ಪ್ರಶ್ನೆಗಳು ಈ ಒಂದು ಟ್ವೀಟ್ ಅಲ್ಲಿ ಅಡಗಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ದೀಪಾ. ದೀಪಾ, ಈಗಾಗಲೇ ಒಂದು ಕಡೆ ಸಿಎಂ ಸಿದ್ದರಾಮಯ್ಯ ಅವರ ಈ ಒಂದು ಟ್ವೀಟ್ ಏನಿದೆ ಸಾಕಷ್ಟು ರೀತಿಯಾಗಿ ಚರ್ಚೆಗೆ ಗ್ರಾಸವಾಗಿರುವಂಥದ್ದು. ಹಾಗಾದ್ರೆ ಯಾವ ಒಂದು ಸಂದೇಶವನ್ನ ಕೊಟ್ಟರು ಇವರು DK ಶಿವಕುಮಾರ್ಗೆ ಅಂತ? ವನಿತಾ, DK ಶಿವಕುಮಾರ್ KPCC ಅಧ್ಯಕ್ಷರಾಗಿ 6 ವರ್ಷ ಪೂರೈಸಿದಂತ ಹಿನ್ನೆಲೆಯಲ್ಲಿ ಒಂದು ಶುಭಾಶಯವನ್ನ ಕೋರೋದ್ರ ಜೊತೆಗೆ ಒಂದು ರೀತಿಯಾದಂತಹ ಚರ್ಚೆಗೆ ಗ್ರಾಸವಾಗುವಂತಹ ರೀತಿಯಲ್ಲಿ ಒಂದು ಪೋಸ್ಟ್ ಅನ್ನ ಹಾಕಿರುವಂತದ್ದು. ಅಂದ್ರೆ ತಮಗಿಂತ ಕಿರಿಯರಾದ್ರೂ ಕೂಡ ರಾಜಕೀಯದಲ್ಲಿ ಉಜ್ವಲ ಭವಿಷ್ಯ ಇದೆ ಅನ್ನುವಂತಹ ಪದಗಳೇನಿದೆ ಅದೆಲ್ಲವೂ ಕೂಡ ತಾವು ಮುಂದಿನ ದಿನಗಳಿಗೆ CM ವಿಚಾರವಾಗಿ ಒಂದಿಷ್ಟು ಹೋರಾಟವನ್ನ ಮಾಡಬಹುದು ಅಥವಾ ಕಾಂಪಿಟೇಷನ್ ಕೊಡಬಹುದು ಅನ್ನುವಂತಹ ಅರ್ಥವನ್ನೇ ಕಲ್ಪಿಸುವಂತಹ ರೀತಿಯಲ್ಲಿದೆ. ಸಹಜವಾಗಿ ನಾಯಕತ್ವ ವಿಚಾರ ಚರ್ಚೆ ಅಥವಾ ನಾಯಕತ್ವ ವಿಚಾರ ಅನ್ನುವಂತಹದ್ದು ಹೆಚ್ಚಾಗಿ ಚರ್ಚೆ ಆಗ್ತಿರುವಂತಹ ಬೆನ್ನಲ್ಲೇ ಈ ರೀತಿಯಾದಂತಹ ಒಂದು ಪೋಸ್ಟ್, ಅದು ಅವರ ಮಾತುಗಳೇನಿದೆ ಅಥವಾ ಅವರು ಹಾಕಿರುವಂತಹ ಖಾತೆಯ ವರ್ಡ್ಗಳೇನಿದೆ ಅಂದ್ರೆ ಆ ಪೋಸ್ಟಿನ ಪದಗಳೇನಿದೆ ಎಲ್ಲವೂ ಕೂಡ ನಾಯಕತ್ವ ವಿಚಾರ ಅನ್ನುವಂತಹದ್ದನ್ನೇ ಮತ್ತೆ ಬೆಟ್ಟು ಮಾಡಿ ತೋರಿಸಿದಂಗಿದೆ. ಇವತ್ತಿನ ಅವರ ಪೋಸ್ಟ್ ವಿಶ್ನ ಜೊತೆಗೆ ಮುಂಬರುವಂತಹ ದಿನಗಳಲ್ಲಿ ತಮಗೆ ಅವಕಾಶಗಳು ಹೆಚ್ಚೆಚ್ಚು ಸಿಗುತ್ತೆ ಅನ್ನುವಂತಹ ನಿಟ್ಟಿನಲ್ಲಿಯೇ ಪೋಸ್ಟ್ ಹಾಕಿದಂಗಿದೆ ವನಿತಾ. ಥ್ಯಾಂಕ್ ಯು ದೀಪಾ ನಿಮ್ಮೆಲ್ಲ ಮಾಹಿತಿಗೆ. KPCC ಅಧ್ಯಕ್ಷರಾಗಿ 6 ವರ್ಷಗಳನ್ನ ಯಶಸ್ವಿಯಾಗಿ ಪೂರೈಸಿರುವಂತಹ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರಿಗೆ ಅಭಿನಂದನೆಗಳು ಅಂತ ಪ್ರಾರಂಭ ಮಾಡ್ತಾ ಇದೀಗ ಶಿವಕುಮಾರ್ ಅವರ ಸಂಘಟನಾ ಚಾತುರ್ಯ, ಸೈದ್ಧಾಂತಿಕ ಬದ್ಧತೆ ಮತ್ತು ಕಠಿಣ ಶ್ರಮ ನಮ್ಮ ಪಕ್ಷದ ಎಲ್ಲ ಯುವ ನಾಗರಿಕರಿಗೆ ಮಾದರಿಯಾದದ್ದು. ವಿರೋಧ ಪಕ್ಷವಾದ ಬಿಜೆಪಿ ಸುಳ್ಳು ಕೇಸುಗಳನ್ನು ಹಾಕಿ ಬಗೆ ಬಗೆಯ ಕಿರುಕುಳ ನೀಡಿದ್ರೂ ಸಹಿತ DK ಶಿವಕುಮಾರ್ ಅವರು ಮಣಿಯದೆ ಪಕ್ಷಕ್ಕೆ ನಿಷ್ಠರಾಗಿ ಉಳಿದವರು ಅಂತ ಸಿಎಂ ಸಿದ್ದರಾಮಯ್ಯ ಟ್ವೀಟ್ ಮಾಡಿದ್ದಾರೆ.